ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ವಿಘ್ನೇಶ್ ಅಂತ. ನಾವೊಬ್ಬ ಪೋಸ್ಟಿಂಗ್ ಸ್ಟ್ರಕ್ಚರಲ್ ಇಂಜಿನಿಯರು. ಇಲ್ಲೇ ಮಂಗಳೂರಲ್ಲಿ ಮಾಡ್ತಾಯಿದ್ದೀನಿ. ಸೊ ಇವತ್ತೊಂದು ಮಿಸ್ಕನ್ಸೆಪ್ಷನ್ನ ನಾನು ತೆಗೆದಾಕಬೇಕು ಅಂತ, ಬುಡದಿಂದ ತೆಗೆದಾಕಬೇಕು ಅಂತ ಹೇಳ್ಕೊಂಡು ನಾನೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಏನು ದೊಡ್ಡ ಜನ ಏನಲ್ಲ, ನಾರ್ಮಲ್ ಒಬ್ಬ ಸಿವಿಲ್ ಇಂಜಿನಿಯರು. ಈಗಷ್ಟೇ ಒಂದು 2 ವರ್ಷ ವರ್ಕ್ ಮಾಡ್ತಾಯಿದ್ದೆ. ಇನ್ನು ಈಗ ಕಲಿತಾ ಇದ್ದೀನಿ ಸ್ಟ್ರಕ್ಚರಲ್ ಇಂಜಿನಿಯರಿಂಗನ್ನು. ಸೊ ಅದಕ್ಕೋಸ್ಕರ ಒಂದು ಮಿಸ್ಕನ್ಸೆಪ್ಷನನ್ನು ನಾನು ದೂರ ಮಾಡಬೇಕು ಅಂತ ಹೇಳ್ಕೊಂಡು ನಾನೀಗ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ಏನಂದರೆ, ನಾನು ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಕಲಿತಾ ಇದ್ದೀನಿ ಈಗ. ಸೊ ಜನರು ಕೇಳೋದೇನೆಂದರೆ, ಏನು ರೀ ನಿಮಗೆ ಫ್ಯೂಚರ್ ಇದೆಯಾ? ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಮಾಡ್ಕೊಂಡು ಏನು ಫಲ ಇದೆ? ಮೇ ಬಿ ಸಿವಿಲ್ ಇಂಜಿನಿಯರಿಂಗ್ ಮಾಡ್ಕೊಂಡು ಏನು ಫಲ ಇದೆ? ಈವನ್ ನಾನು ಯಾವಾಗ ಬಿ ಟೆಕ್ ಮಾಡ್ತಾಯಿದ್ದೆ, ಈಗ ಪುನಃ ಎಮ್ ಟೆಕ್ ಮಾಡ್ತಾಯಿದ್ದೀನಿ. ಬಿ ಟೆಕ್ ಟೈಮಲ್ಲೂ ಹಂಗೆ ಕೇಳ್ತಾ ಇರೋದು. ಅಂದರೆ ಸರ್ ನಿಮ್ಗೆ ಕೆಲಸ ಸಿಗುತ್ತಾ, ಅಥವಾ ನಿಮ್ಗೆ ಕೆಲಸ ಸಿಗುತ್ತಾ ರೀ, ಏನು ರೀ ಕಷ್ಟ ಇದೆಯಲ್ಲ, ಪೇ ಸ್ಕೇಲ್ ಚೆನ್ನಾಗಿಲ್ಲ, ಅದು ಇದು ಅಂತ ಅಂದ್ಕೊಂಡು ತುಂಬ ತುಂಬ ಕ್ವಶನ್ಸ್ ಎಲ್ಲ ಕೇಳ್ತಾ ಇರುತ್ತೆ. ಓಕೆನಾ? ಸೊ ಅವ್ರ ಸಜೆಷನ್ ಏನಂದರೆ, ವಿತೌಟ್ ಇವನ್ ಆಸ್ಕಿಂಗ್ ಮೀ ಅವರು ಡೈರೆಕ್ಟ್ ಹೇಳ್ತಾರೆ, ಇಲ್ಲ ಕಣ್ರಿ ನೀವು ಯಾಕೆ ಇದು ಮಾಡ್ತೀರಾ, ಸಿವಿಲ್ ಎಲ್ಲ ಕಷ್ಟಪಡ್ತೀರಾ, ಯಾಕೆ ಬೇಕು, ಫ್ಯೂಚರ್ ಇಲ್ಲ, ಅದು ಇದು ಅಂದ್ಕೊಂಡು. ಅವ್ರು ಮಾಡ್ತಾ ಇರೋದು ಸಿವಿಲ್ ಇಂಜಿನಿಯರಿಂಗೇ. ಅಂದರೆ ಅವರು ಬಿಲ್ಡಿಂಗ್ ಎಲ್ಲ ಕಟ್ತಾ ಇದ್ದಾರೆ, ಅವರು ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಾ ಇದ್ದಾರೆ, ಎವ್ರಿಥಿಂಗ್ ಇಸ್ ಗುಡ್. ಅವರು ಕಲ್ತಿಲ್ಲ ಮಾತ್ರ, ಅವರು ಸಿವಿಲ್ ಇಂಜಿನಿಯರಿಂಗ್ ಕಲ್ತಿಲ್ಲ, ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಕಲ್ತಿಲ್ಲ. ಅವ್ರು ಹಿಂಗೇ ಒಂದು ಎಲ್ಲೋ 2-3 ಕಡೆ ಪ್ರಾಜೆಕ್ಟ್ಸ್ ನೋಡಿಕೊಂಡು ಅದನ್ನು ಪ್ರಾಕ್ಟಿಕಲ್ ಲಿಟಿಲಿ ಅವ್ರು ಮಾಡ್ತಾಯಿದ್ದಾರೆ. ಅದನ್ನು ನಾನು ದೂರ್ತಾ ಇಲ್ಲ. ಹೌದು, ಕರೆಕ್ಟೇ, ಒಳ್ಳೆಯದೇ, ಅವ್ರಿಗೂ ಒಳ್ಳೆಯದಾಗಲಿ. ಪ್ರಾಕ್ಟಿಕಲಾಗಿ ನೋಡಿಕೊಂಡು ಅವರು ಕಲಿತಾ ಇದ್ದಾರೆ, ಅದು ಒಳ್ಳೆಯ ವಿಷಯನೇ. ಹಂಗಂತ ಅಂದು ಅವರು ನಮಗೆ ಸಜೆಷನ್ ಆ ಥರ ಕೊಡಬಾರ್ದು ಅಂತ ಹೇಳ್ಕೊಂಡು ನನ್ನೊಂದು ಅಭಿಪ್ರಾಯ. ಈಗ ಎಕ್ಸಾಂಪಲ್ ನಾನು ಹೇಳ್ತೀನಿ. ಅವ್ರು ಅನ್ನೋದಂದರೆ, ಈಗ ಐ ಟಿ ಫರ್ಮು ನಿಮ್ಗೆ ಹೋಗ್ಬೋದಲ್ಲ, ನೀವು ಯಾಕೆ ಸಿವಿಲ್ ಎಲ್ಲ ಬೇಕು, ತುಂಬ ಕಷ್ಟ ಇದೆಯಲ್ಲ, ಐ ಮೀನ್ ಫ್ಯೂಚರ್ ಇಲ್ಲ, ಇದು ಬೆವರು ಸುರಿಸ್ಬೇಕು, ನೀವು ಇದು ಈ ಮಳೆ ಅಂತ ನೋಡೋಕ್ಕಿಲ್ಲ, ಅದು ಇದು ಅಂತ ಹೇಳ್ಕೊಂಡು ಎಲ್ಲ ಯಾವ ಕ್ಲೈಮೇಟಲ್ಲಿ ಇದ್ದರೂ ನೀವು ಅಲ್ಲಿ ಹೋಗ್ಕೊಂಡು ಕೆಲಸ ಮಾಡಬೇಕು. ಕೆಲಸದವರು ಲೇಬರ್ಸ್ಗಿಂತ ಕಡೆ ಥರ ನಿಮ್ಮನ್ನು ನೋಡ್ತಾರೆ. ಏನು ಎಕ್ಸ್ಟ್ರಾ ಪೇಮೆಂಟು ಅಂಥದ್ದು ಏನಿಲ್ಲ, ಫ್ಯೂಚರ್ ಇಲ್ಲ. 5 ವರ್ಷ ಡೌನ್ ಇದರಲ್ಲಿ ಐ ಟಿ ಅವ್ರು ಎಲ್ಲೋ ಮುಟ್ಟಿರ್ತಾರೆ, ನೀವು ಅಲ್ಲೇ ಇರ್ತೀರಾ, ಆ ಲೆವೆಲಲ್ಲಿ ಇರ್ತೀರಾ, ಅದು ಇದು ಅಂತ ಹೇಳಿ ತುಂಬ ಹೇಳ್ತಾರೆ. ಆಲ್ ದೋಸ್ ಆರ್ ಮಿಸ್ಕನ್ಸೆಪ್ಷನ್ಸ್. ನನ್ನ ಅಭಿಪ್ರಾಯ, ನಾನು ಬೇರೆಯವ್ರದ್ದು ಏನು ಅಂತ ಗೊತ್ತಿಲ್ಲ, ಅದಕ್ಕೆ ನಾನು ಫಸ್ಟೇ ಹೇಳಿದ್ದು, ನಾನೇನು ದೊಡ್ಡವನೇನಲ್ಲ. ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ. ಯಾಕಂತಂದರೆ ಇವತ್ತಿನ ಡೇಟಲ್ಲಿ ಐ ಟಿ, ಹೌದು ಕರೆಕ್ಟು, ಐ ಟಿ ಇದೆ, ಐ ಟಿ ಕೆಲಸ ಇದೆ, ಐ ಟಿಗೂ ಇದೆ, ಎಲೆಕ್ಟ್ರಾನಿಕ್ಸ್ಗೂ ಇದೆ, ಎಲೆಕ್ಟ್ರಿಕಲ್ಗೂ ಇದೆ, ಎ ಐ ಇದೆ, ಮೆಷಿನ್ ಲರ್ನಿಂಗ್ ಇದೆ, ತುಂಬ ಇದೆ. ಹೌದು, ಎಲ್ಲದಕ್ಕೆ ಫ್ಯೂಚರ್ ಇದೆ, ಮೇ ಬಿ ಫ್ಯೂಚರ್ ಇರುತ್ತೆ. ದಟ್ ಡಸಂಟ್ ಮೀನ್ ಐ ಟಿಗೆ ಫ್ಯೂಚರ್, ಐ ಮೀನ್ ಐ ಟಿಗೆ ಫ್ಯೂಚರ್ ಇದ್ದರೂ, ಐ ಮೀನ್ ಸಿವಿಲ್ಗೆ ಫ್ಯೂಚರೇ ಇಲ್ಲ ಅಂತ ಹೇಳ್ಕೊಂಡು ಏನಿದೆ ಇಲ್ಲ. ಯು ಕಾಂಟ್ ಮೇಕ್ ದಟ್ ಜಡ್ಜ್ಮೆಂಟ್. ಆ ಜಡ್ಜ್ಮೆಂಟ್ ರಾಂಗ್ ಅಂತ ಹೇಳ್ಕೊಳ್ಳೋಕ್ಕೆ ನಾನೀಗ ವಿಡಿಯೋ ಮಾಡ್ತಾಯಿದ್ದೀನಿ. ಜಡ್ಜ್ಮೆಂಟ್ ಯಾಕೆ ರಾಂಗ್ ಅಂತಂದರೆ, ಈಗ ಇವತ್ತಿನ ಡೇಟಲ್ಲಿ ಯು ಕಾಂಟ್ ಇವನ್ ಸೇ, ನೀವೀಗ ಒಂದು ಬ್ರಿಡ್ಜ್ ಮಾಡಬೇಕಾದ್ರೆ, ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ, ವೆನ್ ಇಟ್ ಕಮ್ಸ್ ಟು ಟವರ್, ಆಲ್ ದೋಸ್ ಥಿಂಗ್ಸ್ ಎಲ್ಲ ಸ್ಟೀಲ್ ಸ್ಟ್ರಕ್ಚರ್ ಎಲ್ಲ ಬರುತ್ತೆ. ಯಾವುದೆಲ್ಲ ನಮ್ಮ ಸಿವಿಲ್ ಮೇಡೆಲ್ಲ ಬರುತ್ತೆ, ಅದಕ್ಕೆಲ್ಲ ಸಿವಿಲ್ ಇಂಜಿನಿಯರ್ ಬೇಕು. ಇವತ್ತಿನ ಇದರಲ್ಲಿ ಒಬ್ಬ ಮೇಸ್ತ್ರಿನ ಅಥವಾ ಅನ್ಸ್ಕಿಲ್ಡ್ ಲೇಬರ್ಸನ್ನು ನಂಬ್ಕೊಂಡು ನಾವು ಒಂದು ಬಿಲ್ಡಿಂಗ್ ಕಟ್ಟಿದ್ರೆ, ಯು ಕಾಂಟ್ ಪ್ರೆಡಿಕ್ಟ್ ವಾಟ್ ಕ್ಯಾನ್ ಹ್ಯಾಪನ್, ಏನಾಗುತ್ತೆ ಅಂತ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ನಮಗೆ. ಸೊ ದಿಸ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಯಾವತ್ತಿದ್ರೂ ಸಹ ನಾವು ಫ್ಯೂಚರಲ್ಲಿ ವಿ ಶುಡ್ ನಾಟ್ ಇವನ್ ಥಿಂಕ್. ಯಾವತ್ತೂ ನಮ್ಮ ಮೈಂಡಲ್ಲಿ ನಾವು ಯಾವತ್ತೂ ಯೋಚನೆ ಮಾಡಬಾರ್ದು ಸಿವಿಲ್ ಇಂಜಿನಿಯರಿಂಗ್ ಏನಲ್ಲ. ನೀವು ತೆಗೆದವರಿಗೆ ನಿಮ್ಮ ಕಾನ್ಫಿಡೆನ್ಸ್ ಬೇಕು ಫಸ್ಟು. ದಟ್ ಈಸ್ ದ ರಿಯಾಲಿಟಿ. ಮೇ ಬಿ ನಿಮ್ಗೀಗ ಪೇ ಸ್ಕೇಲ್ ಚೆನ್ನಾಗಿರಲ್ಲ, ಹೌದು ಕರೆಕ್ಟ್. ಈವನ್ ಟುಡೇ ನನ್ನ ಪೇ ಸ್ಕೇಲು ಏನು ದೊಡ್ಡದಾಗಿ ಹೇಳಬೇಕಾದಷ್ಟು ಏನಿಲ್ಲ, ನಾರ್ಮಲ್ ಪೇ ಸ್ಕೇಲ್ ಇರುತ್ತೆ. ಈಗ ರೇಟಲ್ಲಿ ನನ್ನ ಅಭಿಪ್ರಾಯದಲ್ಲಿ ಒಂದು ವರ್ಷ 2 ವರ್ಷ ಕೆಲಸ ಮಾಡಿದವರಿಗೆ ಮೇ ಬಿ ಒಂದು 20,000 ಸಿಗುತ್ತೆ, 25,000 ಸಿಗುತ್ತೆ. ಅಷ್ಟು ಕಷ್ಟಪಟ್ಟು ದುಡ್ದು ರಾತ್ರಿ ಹಗಲು ಎಲ್ಲ ದುಡ್ದು ಸಿಗೋದು ಅಷ್ಟು ಅಂತಂದರೆ ದಟ್ಸ್ ಅ ವರ್ಸ್ಟ್ ಥಿಂಗ್. ಅದೇ ಐ ಟಿಲಿ ಬರಬೇಕಾದ್ರೆ ಒಂದು 5 ದಿನ ಕೆಲಸ ಮಾಡಿ ಮತ್ತು ಮಿಕ್ಕಿದ 2 ದಿನ ರಜೆ ತೆಗೀರಿ, ಪ್ರಾಬ್ಲಮ್ ಇಲ್ಲ, ಅದು ಇದು ಒಂದು ಆ ಥರ ನಡೆಯುತ್ತೆ. ಬಟ್ ನಾನು ಹೇಳೋದು, ಇನ್ ಎವ್ರಿ ವೇ ಸಿವಿಲ್ ಇಂಜಿನಿಯರಿಂಗಲ್ಲಿ ನಾವು ಆ ಥರ ನೋಡಬಾರ್ದು ಅಂತ ಹೇಳ್ಕೊಡ್ತೀನಿ. ಇವತ್ತು ನಾನು ಹೇಳ್ತಾ ಇರೋದು ಏನಂದರೆ, ನಾವು ಸಿವಿಲ್ ಇಂಜಿನಿಯರ್ಸ್ ಯಾವತ್ತಿದ್ರೂ ಯೋಚನೆ ಮಾಡಬೇಕಾದ್ರೆ ಸ್ವಂತ ಮಾಡಬೇಕು ಅಂತ ಯೋಚನೆ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಸ್ವಂತ ಮಾಡೋದಿದ್ರೆ ದರ್ ಆರ್ ಲಾಟ್ ಆಫ್ ಸೆಕ್ಟರ್ಸ್, ತುಂಬ ಸೆಕ್ಟರ್ಸ್ ಇದೆ. ರೋಡ್ವೇ ಬರ್ಬೋದು, ಸ್ಟ್ರಕ್ಚರಲ್ ಬರ್ಬೋದು, ಬ್ರಿಡ್ಜಸ್ ಬರ್ಬೋದು, ಕ್ಯಾನ್ವಾಸ್ ಬರ್ಬೋದು,
ಇದು ಕ್ಯಾಂಟಿಲಿವರ್ ಇದು ಬರ್ಬೋದು, ಯಾವ್ದು ಬೇಕಾದ್ರೆ ತೆಗೀರಿ. ಸಿವಿಲ್ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಸ್ಟೀಲ್ ಸ್ಟ್ರಕ್ಚರ್ ಬರ್ಬೋದು, ಯಾವುದಕ್ಕಾದರೂ ಸಿವಿಲ್ ಇಂಜಿನಿಯರಿಂಗ್ ಯೂಸ್ ಆಗುತ್ತೆ. ಅಂದರೆ ಅದ್ರ ಪ್ರಾಕ್ಟಿಕ್ಯಾಲಿಟಿ, ಟೆಕ್ನಿಕಲ್ ಟರ್ಮ್ಸ್ ಯೂಸ್ ಆಗುತ್ತೆ ಇನ್ ಹೌ ಎವರ್ ವೇ ಇಟ್ ಇಸ್. ಹೌದು, ಕರೆಕ್ಟು. ಕಾಲೇಜಲ್ಲಿ ನಿಮ್ಗೆ ಕಲಿಸೋದೆಲ್ಲ ಮೇ ಬಿ ಲೈಕ್ ಇಟ್ ಈಸ್ ಅ ಲಿಮಿಟೆಡ್ ಥಿಂಗ್. ಕಾಲೇಜ್ ಇವತ್ತಿದ್ರೂ ಅಪ್ಡೇಟ್ ಆಗಿಲ್ಲ. ಮೊದಲಿನ ಕಾಲದಲ್ಲೇ ಯಾವುದಿತ್ತು ಅದನ್ನೇ ಪುನಃ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಥಿಂಗ್ ನ್ಯೂ ಸಿಲೆಬಸ್ ಏನು ಹೊಸ್ತು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ತಪ್ಪು, ಐ ಕ್ಯಾನ್ ಅಕ್ಸೆಪ್ಟ್ ಇಟ್. ಆದರೆ ನಮ್ಮ ಕರ್ತವ್ಯ ಏನಂದರೆ, ನಾವು ಕಷ್ಟಪಟ್ಟು, ನಾವು ದುಡ್ಕೊಂಡು, ನಾವು ಇದು ಮಾಡಿ, ನಾವು ಏನು ಮಾಡಬೇಕಂತಂದರೆ ನಾವು ಅಪ್ಡೇಟ್ ಆಗಬೇಕು. ದಟ್ಸ್ ದ ಫಸ್ಟ್ ಥಿಂಗ್. ನಾವು ಯಾವಾಗಲೂ ಯೋಚನೆ ಮಾಡೋದು ಏನಂದರೆ, ಕಾಲೇಜ್ ಏನು ಕಲಿಸುತ್ತೆ ಅದಾದಮೇಲೆ ನಂಗೆ ಕೆಲಸ ಸಿಗಬೇಕು ಅಂತ. ನೋ, ದಟ್ ಈಸ್ ನಾಟ್ ದ ರಿಯಾಲಿಟಿ. ವೆನ್ ಯು ಆರ್ ಇನ್ ಕಾಲೇಜಲ್ಲಿ ಕಲಿತಾ ಇರಬೇಕಾದ್ರೆ ನೀವು ಎಕ್ಸ್ಟ್ರಾ ಕರಿಕ್ಯುಲಮ್ ಆಗಿ ಪುನಃ ಕೋರ್ಸಸ್ ತೆಗೀರಿ. ಕಮ್ಮಿ ಕೋರ್ಸ್ ಸಿಗುತ್ತೆ ಇವತ್ತಿನ ಮೀಡಿಯಾದಲ್ಲಿ. ಐ ಮೀನ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಲಾಡ್ ಆಫ್ ಯೂಟ್ಯೂಬರ್ಸ್ ಇದ್ದಾರೆ, ಅಥವಾ ಯೂಟ್ಯೂಬ್ಸ್ ವಿಡಿಯೋಸ್ ಇದೆ, ಅಥವಾ ಕೋರ್ಸಸ್ ಇರುತ್ತೆ. ಸಣ್ಣ ರೇಟಲ್ಲಿ ಯಾವ್ದು ಸಿಗುತ್ತೆ ಅದನ್ನೆಲ್ಲ ಆಪ್ಟ್ ಮಾಡಿ. ಮತ್ತು ಅದಾದಮೇಲೆ ಅಪ್ಸ್ಕಿಲ್ ಆದಮೇಲೆ ಒಂದು ಲೆವೆಲ್ ಮುಟ್ಟಿದ ಮೇಲೆ ಮತ್ತೆ ನಿಮಗೆ ಆ ಹೇಳೋ ಆ ಪಾಯಿಂಟ್ ಇದೆಯಲ್ಲ, ನಿಮ್ಗೆ ಆ ಮುಂದಕ್ಕೆ ಹೇಳ್ಬೋದು. ಅಂದರೆ ಯಾರಾದರೂ ಒಬ್ರು ಈಗ ಹೇಳ್ತಾರೆ ಆ ಟೈಮಿಗೆ, ಎನ್ಸಿ ನೀವು ಒಂದು ಸತಿ ಅಪ್ಸ್ಕಿಲ್ ಆದಮೇಲೆ ಅವ್ರು ಆ ಥರ ಹೇಳಬೇಕಾದ್ರೆ ಯು ವಿಲ್ ಬಿ ಕೆಪೇಬಲ್ ಆಫ್ ಆನ್ಸರಿಂಗ್ ದೆಮ್. ಅವರಿಗೆ ನೀವು ಹೇಳೋಷ್ಟು ಕೆಪಾಸಿಟಿ ನಿಮ್ಗೆ ಬೇಕು. ಅದು ಕೆಪಾಸಿಟಿ. ಅಂದರೆ ಯಾರಾದರೂ ಒಬ್ರು ನಮ್ಮ ಹತ್ರ ಇಲ್ಲ ರೀ ಸಿವಿಲ್ ಇಂಜಿನಿಯರ್ ತೆಗೆದು ತಪ್ಪಾಯಿತು ಅಂತ ಹೇಳೋ ಕೆಪಾಸಿಟಿ ಅವ್ರಿಗೆ ಇರಬಾರ್ದು. ಅದಿರಬೇಕು. ಆ ಲೆವೆಲ್ಗೆ ನಾವು ಮಾಡಬೇಕು. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನಾನು ಹೇಳೋದು, ಅಪ್ಸ್ಕಿಲ್ ಆಗಿ ಯಾವತ್ತಿದ್ರೂ ನಾವು ಬ್ಯಾಕ್ ಆಫ್ ಆಗಬಾರ್ದು. ಯಾವತ್ತಿದ್ರೂ ನಾವು ಎನಿಸ್ಬಾರ್ದು ಅಯ್ಯೋ ಸಿವಿಲ್ ತೆಗೆದಿದ್ದು ತುಂಬ ತಪ್ಪಾಯಿತು, ಫ್ರಸ್ಟ್ರೇಷನ್ ಆಗ್ತಾಯಿದೆ, ಹಂಗೇನಿಲ್ಲ. ಯಾವತ್ತಿದ್ರೂ ಒಂದು ಲಾಂಗ್ ಟರ್ಮ್ ವಿಷನ್ ಇಟ್ಕೊಳ್ಳಿ. ಇವತ್ತಾಗಲ್ಲ, ನಾಳೆ ಆಗಲ್ಲ ಹಾಗೆ ಅಂತ ಹೇಳ್ಕೊಂಡು ನಾವು ಲೈಫ್ ಲಾಂಗ್ ಆಗಲ್ಲ ಅಂತ ಏನಿಲ್ಲ. ಟೈಮ್ ತೆಗೆಯುತ್ತೆ. ಒಂದು 2 ವರ್ಷ ಸಿಗುತ್ತೆ, ಒಂದು 5 ವರ್ಷ ತೆಗೆಯುತ್ತೆ, ಕೆಲವರಿಗೆ 10 ವರ್ಷ ಆಗುತ್ತೆ, ಕೆಲವರಿಗೆ 40 ವರ್ಷ ಆಗುತ್ತೆ. 100% ಆಗುತ್ತೆ. ಆದರೆ ನಮ್ಮದ್ರಲ್ಲಿ ಹೆಂಗಾಗುತ್ತೆ ಅಂದರೆ ಕಂಪೌಂಡಿಂಗ್ ವರ್ಕ್ ಆಗುತ್ತೆ. ಸ್ಕಿಲ್ಲು, ಅಪ್ಸ್ಕಿಲ್ಲು ಅದೇ ನಮಗಿರೋದು. ಅಂದರೆ ಅಪ್ಸ್ಕಿಲ್ ಆದಮೇಲೆ ಒಂದು ಸತಿ ನಿಮಗೆ ಒಂದು ಲೆವೆಲ್ ಅಪ್ ಆದಮೇಲೆ ಟೆಕ್ನಿಕಲ್ ಟರ್ಮ್ಸ್ ಅದೇ ಇರುತ್ತೆ. ಪುನಃ ಏನಾದರೂ ಒಂದು ಹೊಸ ಟರ್ಮ್ಸ್ ಬರುತ್ತೆ, ಹೊಸ ಟೆಕ್ನಾಲಜಿ ಬರುತ್ತೆ, ಅದನ್ನು ಅಪ್ಲೈ ಮಾಡೋದು ಸೇಮ್ ಮೆಥಡ್ ಆಗಿರುತ್ತೆ. ಅದನ್ನು ನಾವು ಯೋಚನೆ ಮಾಡಬೇಕು. ಯಾವತ್ತಿದ್ರೂ ಸಹ ನಾವು ಯಾವ ಥರ ಪ್ರೊಸೆಸ್ ಆಗುತ್ತೆ ಅದನ್ನು ನಾವು ನೋಡಿಕೊಂಡು, ಅದನ್ನು ಕಲಿತು ರಿಯಾಲಿಟಿಯಲ್ಲಿ ನಾವು ಯೂಸ್ ಮಾಡಿ, ಪ್ರಾಕ್ಟಿಕ್ಯಾಲಿಟಿ ನಮಗೆ ಎಜುಕೇಷನ್ ಸಿಕ್ಕ ಮೇಲೆ ನಾವು ರೆಡಿ ಆಗ್ತೀವಿ. ಈಗ ಎಕ್ಸಾಂಪಲ್, ನಾವು ಕಾಲೇಜಲ್ಲಿ ಇರಬೇಕಾದ್ರೆ ನಾವು ಹೇಳ್ತೀವಿ ಕರೆಕ್ಟು, 4 ವರ್ಷ ಕಾಲೇಜ್ ಇಂಜಿನಿಯರಿಂಗಲ್ಲಿ ಏನು ಕಲ್ತಿದ್ದೀವಿ. ರಿಯಾಲಿಟಿ ಅಂತಂದರೆ ಏನು ಕಲ್ತಿಲ್ಲ, ಜಸ್ಟ್ ಟೆಕ್ನಿಕಲ್ ಥಿಂಗ್. ಹೌದು, ಕರೆಕ್ಟು, ವಿ ಹ್ಯಾವ್ ಲರ್ನ್ ದ ಟೆಕ್ನಿಕಲ್ ಥಿಂಗ್. ಬಟ್ ಎಲ್ಲಿ ಯೂಸ್ ಮಾಡಬೇಕು, ಇಂಪ್ಲಿಮೆಂಟ್ ಎಲ್ಲಿ ಮಾಡಬೇಕು ಅದನ್ನು ನಾವು ಕಲಿತಾ ಇಲ್ಲ. ಅದು ಕಲಿಬೇಕು. ಯಾವತ್ತಿದ್ರೂ ಸಹ ನಾವು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಎಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು, ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು, ಆದರೆ ಟೆಕ್ನಿಕಲ್ ಆಗಿ ಅದು ಪ್ರಾಕ್ಟಿಕ್ಯಾಲಿಟಿಯಲ್ಲಿ ನಾವು ಕಲಿಬೇಕು. ಅದು ಇಂಪಾರ್ಟೆಂಟ್. ಅದು ಮಿಸ್ಪ್ಲೇಸ್ ಆಗ್ತಾ ಇದೆ. 4 ವರ್ಷ ಇಂಜಿನಿಯರಿಂಗರಲ್ಲಿ ನಾವು ಯಾವತ್ತಿದ್ರೂ ಆ ಥರ ಮಾಡಿಲ್ಲ. ಅದೇ ಈಗ ಡಾಕ್ಟರ್ಸ್ ಲೆಕ್ಕ ಹಾಕಿದರೆ, ಡಾಕ್ಟರ್ಸ್ ವೆನ್ ಎವರ್ ದೇ ಆರ್ ಡೂಯಿಂಗ್ ದ 5 ವರ್ಷದ MBBS ಮಾಡಬೇಕಾದ್ರೆ ಯಾವಾಗಲೂ ಅವರು ಪ್ರಾಕ್ಟಿಕಲ್ ಆಗಿ ಹಾಸ್ಪಿಟಲ್ಗೆ ಹೋಗಿ ಅವ್ರು ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾರೆ. ಅದೇ ನಮ್ಮದ್ರಲ್ಲಿ ಆ ಥರ ಇಲ್ಲ. ನಾವು ಯಾವತ್ತಿದ್ರೂ ಸಹ ಒಂದು ಸೈಟ್ಗೆ ಹೋಗಿಕೊಂಡು ಆ ಥರ ಮಾಡೇ ಇದ್ದಿರಲಿಕ್ಕಿಲ್ಲ. ಯಾಕಂದರೆ ನಾವು ಎನಿಸೋದು ಕಾಲೇಜಲ್ಲಿ ನಮ್ಗೆ ಕಲಿಸ್ತೀವಿ, ನಾವು ಅದನ್ನೇ ಪುಸ್ತಕದ ಬದನೆಕಾಯಿ ಆಗಿದ್ದೀವಿ ನಾವು. ಆ ಥರ ಆ ರಿಯಾಲಿಟಿಗೆ ಬಂದಿದ್ದೀವಿ. ಸೊ ನನ್ನ ಅಭಿಪ್ರಾಯ ಏನಂದರೆ, ಯಾವತ್ತಿದ್ರೂ ನಾವು ಈಗ 4 ವರ್ಷ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಎಲ್ಲ ಪಾಯಿಂಟ್ ಆಫ್ ವ್ಯೂ ಟೈಮಿಗೆ ಈ ಬ್ರೇಕ್ ಇರಬೇಕಾದ್ರೆ ನೀವು ಹೋಗ್ಕೊಂಡು ಯಾವುದಾದ್ರು ಸೈಟ್ ಇರುತ್ತೆ ಅಲ್ಲಿ ವಿಸಿಟ್ ಮಾಡಿ, ಅಲ್ಲಿ ನೋಡಿ, ಅದರ ಪ್ರಾಕ್ಟಿಕಲ್ ಆಗಿ ನೀವು ನೋಡ್ಕೊಳ್ಳಿ, ನೋಟ್ ಡೌನ್ ಮಾಡಿ, ಏನಕ್ಕೆ ಅದು ಮಾಡಿದ್ದಾರೆ, ಯಾತಕ್ಕೆ ಮಾಡಿದ್ದಾರೆ, ಅದಕ್ಕೆ ಟೆಕ್ನಿಕಲ್ ಟರ್ಮ್ಸನ್ನು ಹಾಕಿ. ಅಂದರೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನೆಲ್ಲ ಮಾಡ್ತೀರಾ ನೀವು, ಸಾಮು ಅಥವಾ ನಿಮಗೆ ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸಲ್ಲಿ, ಅದಾದಮೇಲೆ ನಿಮಗೆ ಅನಾಲಿಸಿಸ್ಸು, ಸ್ಟ್ರಕ್ಚರಲ್ ಅನಾಲಿಸಿಸ್ಸು, ಇಂಡಿಟರ್ಮಿನೆಂಟ್ ಸ್ಟ್ರಕ್ಚರ್ಸು, ಅದನ್ನೆಲ್ಲ ಯಾವುದೆಲ್ಲ ಮ್ಯಾಥಮೆಟಿಕಲ್ ಪ್ರಾಬ್ಲಮೆಟಿಕ್ ನಿಮಗೆ ಇದು ಬರುತ್ತೆ, ಸಬ್ಜೆಕ್ಟ್ಸ್ ಬರುತ್ತೆ, ಅದನ್ನು ನೀವು ಅಪ್ಲೈ ಮಾಡಿ. ಈ ಪ್ರಾಬ್ಲಮ್ಸ್ ಬರಬೇಕಾದ್ರೆ ನೀವು ಅದನ್ನು ಅಪ್ಲೈ ಮಾಡ್ಕೊಂಡು ನೋಡಿದರೆ ನಿಮ್ಗೆ 100% ಅದು ವಿನ್ನೇ. ಆಗ ನಿಮಗೆ ಲಾಸ್ ಅಂತ ಏನಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಒಬ್ಬ ಸ್ಕಿಲ್ಡ್ ಲೇಬರ್ ಮತ್ತು ಅನ್ಸ್ಕಿಲ್ಡ್ ಲೇಬರ್ಗೆ ಡಿಫ್ರೆನ್ಸ್ ಅದೇ. ಒಬ್ಬ ಸ್ಕಿಲ್ಡ್ ಲೇಬರ್ ಏನಂದರೆ ಅವನಿಗೆ ಟೆಕ್ನಿಕ್ಯಾಲಿಟಿ ಅವನಿಗೆ ಗೊತ್ತಿರುತ್ತೆ, ಹೇಗೆ ಅದು ವರ್ಕ್ ಆಗುತ್ತೆ ಅಂತ ಗೊತ್ತಿರುತ್ತೆ. ಒಬ್ಬ ಅನ್ಸ್ಕಿಲ್ಡ್ ಲೇಬರ್ ಏನಂದರೆ ಅದು ಮಾಡಬೇಕಲ್ಲಪ್ಪ, ಅದು ಆ ಥರ ಮಾಡ್ತೀವಿ. ಆ ಥರ ಆಗಬಾರ್ದು. ಸ್ಕಿಲ್ಡ್ ಇಂಜಿನಿಯರ್ಸ್ ಆಗಬೇಕು, ಅನ್ಸ್ಕಿಲ್ಡ್ ಇಂಜಿನಿಯರ್ಸ್ ಆಗಿ ಫಲ ಇಲ್ಲ.
ಇವತ್ತು ಒಂದಿನಕ್ಕೆ ನಾವು ಅನ್‌ಸ್ಕಿಲ್ ಇಂಜಿನಿಯರ್ಸ್ ಹಾಕ್ಕೊಂಡು ಹಿಂಗೆ ದಿನ ಕಳಿಬೋದು. ಆದರೆ ಒನ್ ಪಾಯಿಂಟ್ ಆಫ್ ಟೈಮಿಗೆ ಬರಬೇಕಾದ್ರೆ ಫ್ಯೂಚರಲ್ಲಿ ನಮ್ಗೆ ಯಾವತ್ತಿದು ಸ್ಕಿಲ್ಡ್ ಇಂಜಿನಿಯರ್ಸ್ ಬೇಕೇ ಹೊರತು ಅನ್‌ಸ್ಕಿಲ್ಡ್ ಇಂಜಿನಿಯರ್ಸ್ ಅಲ್ಲ. ಸೊ ಇಷ್ಟನ್ನು ಹೇಳ್ಕೊಂಡು ನಾನು ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ ಯು.